ನಮಸ್ಕಾರ ಕರ್ನಾಟಕ. ಈ ಧರ್ಮಸ್ಥಳದ ಹತ್ಯಾಕಾಂಡದ ವಿಚಾರದಲ್ಲಿ ಕಳೆದ ಸಾಕಷ್ಟು ವರ್ಷಗಳಿಂದ ಸೌಜನ್ಯ ಹತ್ಯೆ ಪ್ರಕರಣ ನಡೀತಾ ಇದೆ. ಸೌಜನ್ಯ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಂದಿಷ್ಟು ದುರಾಳರ ವಿಚಾರವನ್ನು ನಾನು ಇಲ್ಲಿ ಶೇರ್ ಮಾಡ್ತೀನಿ. ಸೌಜನ್ಯ ಹೆಸರು ಹೇಳ್ಕೊಂಡು ಕಾಸು ಮಾಡಿಕೊಂಡವರ ಒಂದು ದೊಡ್ಡ ಲಿಸ್ಟೇ ಇದೆ. ಇವತ್ತು ನಾವು ಮುಂದೆ ಇಡ್ತಾ ಇರೋಂಥ ಲಿಸ್ಟ್ ಅಂತಂದ್ರೆ 2023ರಲ್ಲಿ ಮಹೇಶ್ ತಿಮ್ರೋಡಿ ಅವರು, ಅಲ್ಲಿನ ಜನ ಸೌಜನ್ಯನ ಇಷ್ಟಪಡುವಂಥವರು, ಈ ಕೊಲೆಯನ್ನ ವಿರೋಧಿಸಿದವರು 1 ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ. ಇದಾಗಕ್ಕೆ 3 ತಿಂಗಳ ಹಿಂದೆ ಆಗಸ್ಟ್ 12ನೇ ತಾರೀಕು 2023, ಮತ್ತೆ ಹೇಳ್ತಾ ಇದ್ದೀನಿ, ಆಗಸ್ಟ್ 12ನೇ ತಾರೀಕು 2023 ಆ ಬೆಳ್ತಂಗಡಿಗೆ ಶ್ರೀರಾಮ ಸೇನೆ ಮುಖ್ಯಸ್ಥನಾದಂತ ಮುತಾಲಿಕ್ ಬರ್ತಾನೆ. ಮುತಾಲಿಕ್ ಅಲ್ಲಿದ್ದಂತ ಶ್ರೀರಾಮ ಸೇನೆಯ ಒಂದಷ್ಟು ಸಂಘಟನೆಯವ್ರಿಗೆ ಮಹೇಶ್ ತಿಮ್ರೋಡಿ ಅವ್ರ ಮನೆಗೆ ಕರ್ಕೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊಂತಾನೆ. ಅವರೆಲ್ಲ ಸಾಕಷ್ಟು ಅರಸಾಹಸ ಮಾಡಿ ಮಹೇಶ್ ತಿಮ್ರೋಡಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮಹೇಶ್ ತಿಮ್ರೋಡಿ ಅವರು ಇವರ ವಿರುದ್ಧ, ಈ ಮುತಾಲಿಕ್ ವಿರುದ್ಧ ಸ್ವಲ್ಪ ಕೆಂಡಾಮಂಡಲ. ಕಾರಣ ಯಾಕೆ ಅಂತಂದ್ರೆ ಯಾವ್ದಾವ್ದೋ ವಿಚಾರಕ್ಕೆ ದನಿ ಸೇರಿಸ್ತಾನೆ, ವಿಚಾರಕ್ಕೆ ದನಿ ಸೇರಿಸಿರ್ಲಿಲ್ಲ ಅಂತೇಳಿ. ಆಮೇಲೆ ಮುಂಚೆಲ್ಲ ಹೋಗಿ ಆ ದೇವಸ್ಥಾನದಲ್ಲಿ ಅವ್ರಿಗೆಲ್ಲ ಭೇಟಿ ಮಾಡುವಂತೆ ಈ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವ್ರನ್ನ, ಅವ್ರ ಕುಟುಂಬವನ್ನ ಈ ಮುತಾಲಿಕ್ಕು ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದಂತೆ. ಕಾರಣ ಯಾಕೆ ಅಂತಂದ್ರೆ ಅವ್ರು ಯಾರು ಕೇರ್ ಮಾಡ್ತಾ ಇರ್ಲಿಲ್ಲ. ಬಟ್ ಯಾವಾಗ ಮಹೇಶ್ ತಿಮ್ರೋಡಿ ಮುತಾಲಿಕ್ ಅಲ್ಲಿನ ಧರ್ಮಸ್ಥಳದ ಜೈನರ ಕುಟುಂಬ ವಿರುದ್ಧ ಈ ಕೊಲೆ ವಿಚಾರದಲ್ಲಿ ತಿರುಗಿಬಿತ್ತು, ಆವಾಗ ಆಗಸ್ಟ್ 12ನೇ ತಾರೀಕು 2023 ಈ ಪ್ರಮೋದ್ ಮುತಾಲಿಕ್ ಶ್ರೀರಾಮ ಸೇನೆಯ ಸೋಕಾಳ್ ಮುಖ್ಯಸ್ಥ ಅಂತ ಹೇಳ್ಕೊಳ್ಳುವಂತ ವ್ಯಕ್ತಿ ಅಲ್ಲಿ ಹೋಗಿ ಮಹೇಶ್ ತಿಮ್ರೋಡಿ ಅವ್ರನ್ನ ಭೇಟಿ ಮಾಡ್ತಾರೆ. ತದನಂತರ ನವೆಂಬರ್ ತಿಂಗಳಲ್ಲಿ 2023 ನವೆಂಬರ್ ಅಲ್ಲಿ ಒಂದು ದೊಡ್ಡ ಸಮಾವೇಶ ಆಗುತ್ತೆ. ಸೌಜನ್ಯದ ರೇಪ್ ಮರ್ಡರ್ ವಿಚಾರದಲ್ಲಿ ದೊಡ್ಡ ಸಂಘಟನೆ ಆಗುತ್ತೆ. 50ರಿಂದ 1 ಲಕ್ಷ ಜನರವರೆಗೂ ಸೇರ್ತಾರೆ ಅಲ್ಲಿ. ಆ ಸಮಯದಲ್ಲಿ ಈ ಸಮಯವನ್ನ ಬಳಸ್ಕೊಂಡಂತ ಮುತಾಲಿಕ್ ಅಲ್ಲಿ ಬಂದು ಭಾಷಣ ಮಾಡ್ತಾನೆ. ಭಾಷಣ ಮಾಡಿ ಒಂದು ಸಂದೇಶವನ್ನ ಧರ್ಮಸ್ಥಳದ ಆಡಳಿತವರಿಗೆ ಕೊಟ್ಟಂಗೆ ಕೊಟ್ಟು, ಆಗ್ಲೂ ಕೂಡ ಸಾಕಷ್ಟು ಜನ ಮುತಾಲಿಕ್ ಅವರನ್ನ ರೋಲ್ ಕಾಲ್ ಗಿರಾಕಿ, ಇವನ್ ಕೈಯಲ್ಲಿ ಭಾಷಣ ಮಾಡಿದಿರ, ಇವನು ರೋಲ್ ಕಾಲ್ ಮಾಡ್ತಾನೆ ಅಂತ ಎಷ್ಟೋ ಜನ ಹೇಳಿದ್ರು ಕೂಡ, ಇನ್ಕ್ಲೂಡಿಂಗ್ ಮಹೇಶ್ ತಿಮ್ರೋಡಿ ಅವ್ರಿಗೂ ಕೂಡ ಇವನನ್ನ ಸೇರ್ಸ್ಕೊಳಕ್ಕೆ ಇಷ್ಟ ಇರಲಿಲ್ಲ. ಬಟ್ ಆದರೂ ಆಗಸ್ಟ್ 12ನೇ ತಾರೀಕು ಮಹೇಶ್ ಅವ್ರ ಮನೆಗೆ ಭೇಟಿ ಕೊಡ್ತಾನೆ ಮುತಾಲಿಕ್. ನವೆಂಬರ್ ಅಲ್ಲಿ ಬೃಹತ್ ಸಮಾವೇಶ ಆಗತ್ತೆ. ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾರೆ ಅಲ್ಲಿ. ಬೆಳ್ತಂಗಡಿ ನಡೆಯುವಂತ ಈ ಸೌಜನ್ಯನ ಪ್ರಕರಣದ ಸಂಬಂಧಪಟ್ಟಂತ ಒಂದು ಸಮಾವೇಶ, ಎಲ್ಲರೂ ಸೇರ್ತಾರೆ. ಸೇರಿದಾಗ ಮಾತಾಡೋನೆ ಮುತಾಲಿಕ್, ಮೈಕ್ ಎತ್ಕೊಂಡು ಮಾತಾಡ್ತಾನೆ. ತದನಂತರ ಆದಿದ್ದೆ ಒಂದು ದೊಡ್ಡ ಅದ್ಭುತ ಅಂತ ನನಗೆ ಯಾರು ಹೇಳಿಲ್ಲ. ಮುತಾಲಿಕ, ಎಂತ ದೊಡ್ಡ ರೋಲ್ ಕಾಲ್ ಗಿರಾಕಿನಲ್ಲಿ ಸೌಜನ್ಯನ ಹೋರಾಟಕ್ಕೆ ಸೇರ್ಕೊಂಡು ರೋಲ್ ಕಾಲ್ ಮಾಡ್ಕೊಂಡಿದ್ಯಲ್ಲೋ ಬೇವರ್ಸಿ. ಎಲ್ಲೆಲ್ಲಿ ರೋಲ್ ಕಾಲ್ ಮಾಡ್ತೀಯಾ? ಕಾರ್ಕಳದಲ್ಲಿ 2023ರಲ್ಲಿ ಕಾಂಗ್ರೆಸ್ ಅವ್ರ ಸಪೋರ್ಟ್ ತಗೊಂಡು ಅಲ್ಲಿ ದುಡ್ಡು ತಗೊಂಡು ಎಲೆಕ್ಷನ್ ನಿಂತ್ಕೊಂಡು ರೋಲ್ ಕಾಲ್. ಸಿಂದಗಿನಲ್ಲಿ ಪಾಕಿಸ್ತಾನ ಫ್ಲಾಗ್ ಹಾರಿಸಿ 3 ಲಕ್ಷಕ್ಕೆ ಮಾರ್ಕ್ ಮಾಡ್ಕೊಂಡೆ. ಇನ್ನೂ ಒಂದು ಆರೋಪ ಏನು ಅಂತಂದ್ರೆ, ಗೌರಿ ಲಂಕೇಶ್ ಕೇಸಲ್ಲಿ ನೀನ್ ದುಡ್ಡು ಹಾಕೊಂಡು ಮರ್ಡರ್ ಮಾಡಿಸಿದ್ಯಾ ಪರಶುರಾಮ್ ಕೈಯಲ್ಲಿ ಅಂತ. ಸಿದ್ದರಾಮಯ್ಯ ನೀನು ಅರೆಸ್ಟ್ ಮಾಡಿದ್ರೆ ಬಿಟ್ಟವನೇ ಅಂತಂದ್ರೆ ದೊಡ್ಡ ಅದ್ಭುತಗಳಲ್ಲಿ ಇದೊಂದು ಅದ್ಭುತ. ಕಾಂಗ್ರೆಸ್ ಸರ್ಕಾರ ಇವನ ಮೇಲೆ ಕ್ರಮ ಜರುಗಿಸಬೇಕು. ಮೊನ್ನೆ ನೋಡಿದ್ರೆ 45 ಜನಕ್ಕೆ ವಿಷ ಹಾಕಕ್ಕೆ ಇವನು ಶಿಷ್ಯ ಮಾಡಿದಾನೆ. ಕಾಂಗ್ರೆಸ್ ಸರ್ಕಾರ ಇವನ ಮೇಲೆ ಯಾವ್ದು ಕ್ರಮ ಜರುಗಿಸಬಾರದು ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾವ್ರಂತೆ. ಯಾಕಂದ್ರೆ ನಮಗೆ ಬಂದಿದ್ದ ಮಾಹಿತಿ ಪ್ರಕಾರ ಕಾರ್ಕಳದಲ್ಲಿ ಡಿ ಕೆ ಶಿವಕುಮಾರ್ ಅಂತ ನಿಲ್ಸಿದ್ದು ಅಂತ ಮಾಹಿತಿ ಇದೆ. ಡಿ ಕೆ ಶಿವಕುಮಾರ್ ಇದಕ್ಕೆ ಉತ್ತರ ಕೊಡಬೇಕು.
ಇಷ್ಟೆಲ್ಲ ಚಿಲ್ಲರೆ ಕೆಲಸ ಮಾಡಕ್ಕೆ ಡಿ ಕೆ ಶಿವಕುಮಾರ್ ಅವರಿಗೆ ಸಮಯ ಇದೆಯಾ? ಇಂಥ ಚಿಲ್ಲರೆಗಳನ್ನೆಲ್ಲ ನಿಲ್ಲಿಸಿ ಇಂಥ ವಿಷ ಹಾಕಂತ ಕೆಲಸ ಮಾಡೋ, ಚಿಲ್ಲರೆ ಕಾಸು ಕೊಟ್ಟು ವಿಷ ಹಾಕಕ್ಕೆ ಕೊಲೆಗಳನ್ನ ಮಾಡಿಸೋಂತ ವ್ಯಕ್ತಿ ಇವನಿಗೆ ನಿಮ್ಮಂತವ್ರು ನಿಲ್ಲಿಸ್ತಾರೆ ಅಂತಂದ್ರೆ ಅದ್ಭುತಗಳ ಇನ್ನೊಂದು ಅದ್ಭುತ. ಏನೋ ವಿಚಾರ ಆ ತರ ಇರಲಿ. ಆಗಸ್ಟ್ 12ನೇ ತಾರೀಕು 2023 ಮುತಾಲಿಕ್ ಮಹೇಶ್ ಅವರ ಮನೆಗೆ ಭೇಟಿ ಕೊಡ್ತಾನೆ ಸೌಜನ್ಯ ವಿಚಾರದಲ್ಲಿ. ನವೆಂಬರ್ ತಿಂಗಳಲ್ಲಿ 2023 ದೊಡ್ಡ ಸಮಾವೇಶ ಆಗುತ್ತೆ, ಭಾಷಣ ಮಾಡ್ತಾನೆ. ತದನಂತರ ನಡೆಯೋದು ಮಿರಾಕಲ್. ಈ ವಿಚಾರವಾಗಿ ಬೆಂಗಳೂರಲ್ಲಿ HSR ಲೇಔಟ್ ಅಲ್ಲಿ ಯಾರ ಮನೆಗೆ ಹೋದ? ಬೇವರ್ಸಿ ಮುತಾಲಿಕ್ ಯಾರ ಮನೆಗೆ ಹೋದೆ? HSR ಲೇಔಟ್ ಅಲ್ಲಿ ನಿಮ್ಮ ಎಂಟೈರ್ ಶ್ರೀರಾಮ ಸೇನೆ ರಾಜ್ಯ ಪದಾಧಿಕಾರಿಗಳು ನಿನ್ ಜೊತೆಲಿ ಇದ್ರು. HSR ಲೇಔಟ್ ಅಲ್ಲಿ ಡ್ಯಾಶ್ ಜೈನ್. ಯಾವ ಜೈನು? ಡ್ಯಾಶ್ ಜೈನ್. ಅವನ ಹೆಸರು ಬೇಡ, ಅವನ ಸರ್ನೇಮು ಜೈನು. ಅವ್ರ ಮನೆ ಹೋಗ್ತಾನೆ ಮುತಾಲಿಕ್. ಸೌಜನ್ಯ ಪರ ಹೋರಾಟದಲ್ಲಿ ನಾನು ಇನ್ಮೇಲೆ ಕೈ ಸೇರಲ್ಲ ಅಂತ ಹೇಳ್ತಾನೆ. ತದನಂತರ ಎರಡನೇ ಮೀಟಿಂಗು ITC ಗಾರ್ಡನ್ ಹೋಟೆಲ್ ಅಲ್ಲಿ ಒಂದು ದೊಡ್ಡ ಪ್ಯಾಕೇಜ್ ಬ್ರೀಫ್ ಕೇಸ್ ಸಿಗುತ್ತೆ ಅವನಿಗೆ. ತಗೊಂಬಂದನು ಎಸ್ಕೇಪ್. ನೋಡ್ರಿ, ಸೌಜನ್ಯ ಹೋರಾಟವನ್ನ ಕಾಸ್ ಮಾಡಿಕೊಂಡಂತ ವ್ಯಕ್ತಿಗಳಲ್ಲಿ ಇವನೊಬ್ಬನು. ಇದನ್ನ ಹೇಳಿದ್ ಬೇರೆ ಯಾರೂ ಅಲ್ಲ, ಅವ್ರದೇ ಸಂಘಟನೆಯಲ್ಲಿ ಜೊತೆಯಲ್ಲಿದ್ದು ಮಹೇಶ್ ಅವ್ರ ಮನೆಗೆ ಕರ್ಕೊಂಡೋಗಿ, ಆಗಸ್ಟ್ 12ನೇ ತಾರೀಕು ಮಹೇಶ್ ಅವ್ರ ಮನೆಗೆ ಕರ್ಕೊಂಡು ಹೋಗಿ, ತದನಂತರ ನವೆಂಬರ್ 2023 ಭಾಷಣ ಮಾಡಕ್ ಮೈಕ್ ಕೊಟ್ಟು, ತದನಂತರ ಬೆಂಗಳೂರಲ್ಲಿ HSR ಲೇಔಟ್ ಅಲ್ಲಿ ಡ್ಯಾಶ್ ಜೈನ್ ಅವ್ರ ಮನೆಗೆ ಹೋಗಿ ಡೀಲ್ ಮಾಡಿಕೊಂಡು, ತದನಂತರ ಪೇಮೆಂಟ್ಗೆ ITC ಗಾರ್ಡನ್ ಹೋಟೆಲ್ ಹೋಗಿ ಬ್ರೀಫ್ ಕೇಸ್ ಇಸ್ಕೊಂಡು ಸೌಜನ್ಯ ಹೋರಾಟವನ್ನ ಮಾರಾಟ ಮಾಡಿಕೊಂಡಂತ ಬೇಕುಫಾಯಿ ವ್ಯಕ್ತಿ ಇವನು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಇವನನ್ನ ಒಳಗಡೆ ಹಾಕು ಅಂತಂದ್ರೆ, ಮೊನ್ನೆ ಬೆಳಗಾಮಲ್ಲಿ ಇವನ್ ಶಿಷ್ಯ 45 ಜನಕ್ಕೆ ವಿಷ ಹಾಕಿದ್ದಾನೆ. ಆಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಅಂತಂದ್ರೆ, ಗೌರಿ ಲಂಕೇಶ್ ಮರ್ಡರ್ ಕೇಸಲ್ಲಿ ಶಿಷ್ಯನೇ ಮರ್ಡರ್ ಮಾಡೋದು, ಮುತಾಲಿಕ್ ಶಿಷ್ಯನೇ ಮರ್ಡರ್ ಮಾಡೋದು. 50 ಲಕ್ಷ ಪೇಮೆಂಟ್ ಆಗಿದೆ ಅಂತ ಧರ್ಮಸ್ಥಳದಲ್ಲಿ. SIT ಕಲೆ ಅದು ಕೂಡ ತನಿಖೆ ಆಗಬೇಕು ಅಂತ ಈ ಮೂಲಕ ಹೇಳುತ್ತಾ, ಇಂಥ ವ್ಯಕ್ತಿಗಳನ್ನೆಲ್ಲ ಓಡಾಡಕ್ ಮಾಡಕ್ ಬಿಟ್ಟಿದ್ರಲ್ಲ, ಇದೇ ಒಂದು ದೊಡ್ಡ ಆಶ್ಚರ್ಯ. ಅಪಾರ್ಟ್ ಫ್ರಮ್ ದಿಸ್, SIT ಅವ್ರಿಗೆ ನಾವು ಒಂದು ಪ್ರಶ್ನೆ ಕೇಳಕ್ ಇಷ್ಟಪಡ್ತೀವಿ. ಈ ಪಳೆಯುಳಿಕೆಗಳು ಇಟ್ಟಿದ್ರಲ್ಲ, ಈ ಪಳೆಯುಳಿಕೆಗಳನ್ನ ವಿಚಾರವಾಗಿ ಯಾರ್ದು ಸಂಬಂಧ ಇದು? ನೀವು ಯಾಕೆ ಇದ್ರ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇಲ್ಲ? ಆಮೇಲೆ ಯಾಕೆ ಈ ವಿಚಾರನ ಯಾರ್ದು ಪಳೆಯುಳಿಕೆ ಸಿಕ್ಕಿದೆ, ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ, ಒಂದು ಪಬ್ಲಿಕ್ ನೋಟಿಸ್ ಅನ್ನ ಪೇಪರ್ ಅಲ್ಲಿ, ಟಿವಿನಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ SIT ಅವ್ರು ಬಿಡಬೇಕಾಗುತ್ತೆ. ಯಾಕೆ ಅಂತಂದ್ರೆ, ಸಿಕ್ಕಿರುವಂತ ಪಳೆಯುಳಿಕೆಯಲ್ಲಿ ಯಾರ್ದು ಅಂತ ನೀವು ಟೆಸ್ಟಿಂಗ್ ಎಲ್ಲ ಓಕೆ, ಇನ್ವೆಸ್ಟಿಗೇಷನ್ ಎಲ್ಲ ಓಕೆ, ಬಟ್ ಆ ಒಂದು ಪಳೆಯುಳಿಕೆ ಯಾರ್ದು ಅಂತ ಐಡೆಂಟಿಫೈ ಆದ ಮೇಲೆ, ಏಜು, ಗಂಡ ಹೆಣ್ಣ ಮಕ್ಕಳ ಅಂತ ಐಡೆಂಟಿಫೈ ಆದ ಮೇಲೆ, ಯಾರು ಸಂಬಂಧಪಟ್ಟವ್ರಿಗೆ ಆ ಪಳೆಯುಳಿಕೆ ಹ್ಯಾಂಡ್ ಓವರ್ ಮಾಡ್ಬೇಕಲ್ಲ, ಅದಕ್ಕೆ ನೀವು ಅಡ್ವರ್ಟೈಸ್ಮೆಂಟ್ ಕೊಡ್ಬೇಕಲ್ಲ. ಯಾರ್ಯಾರು ಮಿಸ್ಸಿಂಗ್ ಆಗಿದ್ದಾರೆ ಅವ್ರು ಬಂದು DNA ಟೆಸ್ಟ್ ಮಾಡ್ಕೊಂಡಾಗ್ತಾನೆ ಅದೇನಾದ್ರೂ ಆಗೋದು. ಸೊ ಮೈ ಓನ್ಲಿ ಕ್ವಶನ್ ಇಸ್, ಬರೀ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಮೌನವಾಗಿ ಯಾಕೆ SIT ಇದೆ? ಈ ಪಳೆಯುಳಿಕೆಗೆ ಸಂಬಂಧಪಟ್ಟಂಗೆ ಪಬ್ಲಿಕ್ ಅಡ್ವರ್ಟೈಸ್ಮೆಂಟ್, ಪೇಪರ್ ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡ್ತಾ ಇಲ್ಲ? ಮೂರನೇದಾಗಿ, ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನನಗೆ ಇವತ್ತು ಅಲ್ಲಿನ ಇನ್ಫಾರ್ಮರ್ ಹೇಳಿದ್ದು ಅಂತಂದ್ರೆ, ಕಲೇರಿ ಪೆಟ್ರೋಲ್ ಬಂಕ್ ಬಳಿ ಆಸ್ ಪರ್ ದ ಇನ್ಫಾರ್ಮರ್, ಕಲೇರಿ ಪೆಟ್ರೋಲ್ ಬಂಕ್, ಧರ್ಮಸ್ಥಳ ಕಲೇರಿ ಪೆಟ್ರೋಲ್ ಬಂಕ್ ಇಂದ 500 ಮೀಟರ್ ದೂರದಲ್ಲಿ ಒಂದು ಮಗುವಿನ ಶವವನ್ನ, 12 ವರ್ಷದ ಮಗುವಿನ ಶವವನ್ನ ಊತಾಕಿದ್ದಾನೆ ಅಂತ ಭೀಮಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನಂತೆ. ಇದುವರೆಗೂ SIT ಅವರು ಅದನ್ನ ಅಗದಿಲ್ಲ. ಯಾಕೆ ಅಂತ ಅವರ ಪ್ರಶ್ನೆ. ಇದು ನನ್ನ ಪ್ರಶ್ನೆ ಕೂಡ. ಅಕಸ್ಮಾತ್ ಇದು ನಿಜವಾಗಿದ್ದರೆ ಕಂಪ್ಲೇಂಟ್ ಅಲ್ಲಿ ಮತ್ತೆ ಕೋರ್ಟಿನ ಮುಂದೆ ಭೀಮಾ 12 ವರ್ಷದ ಮಗುವಿನ ಹೆಣವನ್ನ ಕಲೇರಿ ಪೆಟ್ರೋಲ್ ಬಂಕ್ ಇಂದ 500 ಮೀಟರ್ ದಲ್ಲಿ ಊತ ಹಾಕಿದ್ದಾನೆ ಅಂತ ಕೊಟ್ಟಿದ್ದಾನೆ. ಅದನ್ನ SIT ಅವರು ಮುಚ್ಚಿಟ್ಟಿದ್ದಾರೆ, ಅದನ್ನ ಅಗಿತಾ ಇಲ್ಲ ಅಂತ ಅಲ್ಲಿನ ಇನ್ಫಾರ್ಮರ್ ನಮಗೆ ಫೋನ್ ಮಾಡಿದ್ದಾನೆ. ಇದು ನಿಜವಾಗಿದ್ರೆ SIT ಅವರು ಅದನ್ನ ಅಗಿಸಬೇಕು, ನಿಜ ಗೊತ್ತಾಗಬೇಕು. ಈ ರೀತಿ ಕೊಲೆಗಾರರಿಗೆ ಸಪೋರ್ಟ್ ಮಾಡೋಂಥ ಕೆಲಸ SIT ಅವರು ಮಾಡಬಾರದು ಅಂತ ಈ ಮೂಲಕ ಹೇಳುತ್ತಾ, SIT ಏನಾದರೂ ಸರ್ಕಾರ ಮುಚ್ಚಕ್ಕೆ ಹೋದ್ರೆ, ವಿ ವಿಲ್ ಚಾಲೆಂಜ್ ದಿಸ್ ಇನ್ ದ ಕೋರ್ಟ್ ಅಂಡ್ ವಿ ವಿಲ್ ಆಸ್ಕ್ ದ ಹೈಕೋರ್ಟ್ ಆರ್ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಇನ್ವೆಸ್ಟಿಗೇಷನ್ ನಡೆಸ್ತೀವಿ. ನಮ್ಮ ಹತ್ರ SIT ಜೀವಂತವಾಗಿರೋಕೆ ಸಾಕಷ್ಟು ದಾಖಲೆಗಳ ನಮ್ಮ ಬಳಿನೂ ಇದೆ, ಸಾಕ್ಷಿದಾರ ಬಳಿನೂ ಇದೆ. SIT ಸರ್ಕಾರದ ಕೈಯಿಂದ ಕೋರ್ಟ್ ಕೈಗೆ ಹೋಗ್ಬೇಕು ಅಂತಂದ್ರೆ ಮುಚ್ಚಾಕುವಂತ ನಿರ್ಧಾರ ಮಾಡಿ
ಇಲ್ಲ ನ್ಯಾಯಯುತವಾಗಿ ತನಿಖೆ ಮಾಡಿಸಿ ನಾವೆಲ್ಲ ಮಾನಿಟರ್ ಮಾಡ್ತಾ ಇದೀವಿ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು, ಕೊಲೆಗಾರರಿಗೆ ಶಿಕ್ಷೆ ಆಗ್ಲೇಬೇಕು. ಹಾಗಾದ್ರೆ ನಮ್ಮ ಕೆಲಸ ಅಂತ ಹೇಳ್ತಾ ಈ ಲೈವ್ ಅನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ ಕುಮಾರ್.